ಚಿಕ್ಕದಾಗಿ ಸೆಲೆಬ್ರಿಟಿ ಶೋನ ಹೋಸ್ಟ್ ಮಾಡಿದ್ವಿ. ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲರ ಕಡೆಯಿಂದ. ಹಲವಾರು ಜನಕ್ಕೆ ಸಾಕಷ್ಟು ನಮ್ಮ 5 ಜನಗಳ ಸಿನಿಮಾ ಇಷ್ಟ ಆಗಿದೆ, ಕೆಲವ್ರಿಗೆ 2, 3 ಈ ನಂಬರ್ಸಲ್ಲಿ ಇಷ್ಟ ಆಗಿದೆ. ದಯವಿಟ್ಟು ನೀವುಗಳು ಎಲ್ಲ ಬಂದು ನಮ್ಮ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದು ತುಂಬ ಹೊಸದಾಗಿ ಮಾಡಿರೋವಂಥ ಸಿನಿಮಾ, ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ಇಷ್ಟು ದಿನ ಅಂದರೆ ಫ್ರೈಡೇ ರಿಲೀಸ್ ಆಗಿರೋದು, ಈ 3 ದಿನ ನಮಗೆ ಒಳ್ಳೆ ಫುಟ್ಫಾಲ್ ಬಂದಿದೆ ಮತ್ತು ಕ್ರಿಟಿಕ್ಸ್ ಎಲ್ಲ ಒಳ್ಳೊಳ್ಳೆ ರಿವ್ಯೂಸ್ ಬರೆದಿದ್ದಾರೆ, ರೇಟಿಂಗ್ಸ್ ಕೊಟ್ಟಿದ್ದಾರೆ. ನೀವು ಹೆಚ್ಚಿನ ಜನ ಬಂದು ಥಿಯೇಟರ್ಸಲ್ಲಿ ನೋಡಿದ್ರೆ ಇನ್ನೊಂದಷ್ಟು ಶೋಸ್ ಎಕ್ಸ್ಟ್ರಾ ಆಗುತ್ತೆ, ನಮಗೆ ಥಿಯೇಟರ್ಸ್ ತುಂಬತ್ತೆ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ನಮ್ಮ ಇಡೀ ಸಿನಿಮಾ ತಂಡನ ಕವರ್ ಮಾಡಿದ್ದೀರಾ, ಜರ್ನಲಿಸ್ಟ್, ಮೀಡಿಯಾ ಪಾರ್ಟ್ನರ್ಸ್, ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು ನಮ್ಮ ಸಿನಿಮಾದ ಸಾಕಷ್ಟು ಗಣ್ಯ ನಿರ್ದೇಶಕರು, ನಟಿಯರು ಎಲ್ಲ ಬಂದು ನಮ್ಮ ಸಿನಿಮಾನ ನೋಡಿದರು, ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅವ್ರು ಭಾವಿಸಿದ್ದೇವೆ. ಬಟ್ ನೀವು ಎಲ್ಲರೂ ಬನ್ನಿ, ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ. ಅವ್ರು ಹೇಳಿದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸಿನಿಮಾ ಇಷ್ಟ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಇಷ್ಟ ಆಗೋ ಥರನೇ ಆಗ್ತಾಯಿದೆ. ಸೊ ದಯವಿಟ್ಟು ಬನ್ನಿ. ಆ್ಯಂಡ್ ಮುಖ್ಯವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ರವಿ ಸರ್ಗೆ ತುಂಬ ಧನ್ಯವಾದಗಳು, ಹಾಗೆ ಹರೀಶ್ ಅರ್ಸು ನಮ್ಮ PR ಅವ್ರಿಗೆ ತುಂಬ ಧನ್ಯವಾದಗಳು, ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. BTS ಕನ್ನಡ ಚಿತ್ರಮಂದಿರಗಳಲ್ಲಿ ಓಡ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೀವು ಎಲ್ಲ ಬನ್ನಿ, ತುಂಬ ಹೊಸಗೆ ಮಾಡಿ ನಿಮಗೆಲ್ಲ ಬಡಿಸ್ತಾ ಇದ್ದೀವಿ. ಪ್ಲೀಸ್ ಬಂದು ಊಟ ಮಾಡಿ. ಥ್ಯಾಂಕ್ ಯು. ಒಂದು ಹೊಸ ಪ್ರಯತ್ನ ಇದು. ಸೊ ಈ ಪ್ರಯತ್ನಕ್ಕೆ ಜನ ನೋಡಿ ಅವ್ರಿಗೇನು ಅನ್ನಿಸ್ತು ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ನಾವಿನ್ನೂ ಚೆನ್ನಾಗಿ ಮಾಡ್ತೀವಿ, ಇನ್ನೂ ಜನಕ್ಕೆ ಮಜಾ ಕೊಡ್ತೀವಿ, ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ, ಒಳ್ಳೆ ಭಾವನೆಗಳನ್ನು ನಾವು ತೆರೆ ಮೇಲೆ ತರೋಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಸಿನಿಮಾದ ಯೋಗರಾಜ್ ಭಟ್ರು ಹತ್ರ ಹೋಗಿದ್ದಾಗ ಅವ್ರು ಹೇಳಿದರು, ಒದ್ದಾಡಿ ಗುದ್ದಾಡಿ ಮುದ್ದಾಡಿ ಸಿನಿಮಾ ಮಾಡಿದ್ದೀರಾ ಅಂತ. ಸೊ ಅದೇ ಥರ ನಾವು ಈ ಸಿನಿಮಾನ ಮಾಡಿದ್ದೀವಿ. ಸೊ ಈ ಸಿನಿಮಾನ ಜನರೆಲ್ಲರಿಗೂ ತೋರ್ಸೋಕ್ಕೆ ನಮಗೆ ಜನನಿ ಪಿಕ್ಚರ್ಸಿಂದ ರವಿ ಅವರು ತುಂಬ ಸಹಾಯ ಮಾಡಿದ್ರು, ಅವರಿಗೊಂದು ಥ್ಯಾಂಕ್ಸು. ಹರೀಶ್ ಅರಸ್ ಅವರಿಗೆ ಥ್ಯಾಂಕ್ಸು. ಆಮೇಲೆ ನಮಗೆ ಮಾರ್ಕೆಟಿಂಗ್ ಇದಕ್ಕೆ ಹೆಲ್ಪ್ ಮಾಡಿದ್ದು ಕನ್ನಡ ಫಿಲ್ಮ್ ಕಮ್ಯುನಿಟಿ ಅವ್ರಿಗೂ ಒಂದು ಥ್ಯಾಂಕ್ಸು. ಮತ್ತು ಯಾರೆಲ್ಲ ಸ್ನೇಹಿತರಿಗೆ ಹೇಳಿದ್ದಾರೆ, ಯಾರೆಲ್ಲ ಅವರಿಗೆ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡಿ ಥಿಯೇಟ್ರಿಗೆ ಕಳಿಸಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸು. ಇವಾಗ ನಾಳೆಯಿಂದ ನೀವುಗಳೆಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ. ಸೊ ನಿಮಗೆ ಮುಂಚಿತವಾಗಿ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ದಯವಿಟ್ಟು ನಾನು ಥ್ಯಾಂಕ್ಸ್ ಹೇಳಿದ್ದಕ್ಕಾದ್ರು ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಒಂದಿಷ್ಟು ಜನರನ್ನ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ನಾವು 5 ಜನ ಇಷ್ಟಪಟ್ಟು ಕಷ್ಟಪಟ್ಟು ಹೆಂಗೆಂಗೋ ಮಾಡಿದ್ದೀವಿ. ನಮ್ಮ ಸ್ನೇಹಿತರು ನಮಗೆ ಇಲ್ಲಿವರೆಗೂ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಹೆಸರುಗಳು ಹೇಳೋಕ್ಕೆ ಆಗಲ್ಲ, ನಾವು ಅಷ್ಟು ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇದು ಒಬ್ಬರು ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಅಲ್ಲ. ಸೊ ತುಂಬ ಜನದ ಹಾರ್ಡ್ ಆ್ಯಂಡ್ ಮನಿ ಇದರಲ್ಲಿ ಹೋಗಿದೆ. ಆ್ಯಂಡ್ ಒಂದು ಹಾನೆಸ್ಟಾಗಿ ಒಂದು ಒಳ್ಳೆ ಚಿತ್ರನ ನಿಮಗೆ ಕೊಟ್ಟಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಸೊ ರಿಯಾಕ್ಷನ್ಸ್ ನೋಡಿದಾಗ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ನೀವು ನೋಡಿರ್ತೀರ. ಸೊ ನಮಗೆ ಇದನ್ನು ಇಲ್ಲಿವರೆಗೂ ತೊಗೊಂಬಂದು ಜನರಿಗೆ ತೋರಿಸೋದಕ್ಕೆ, ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋದು ರವಿ ಸರ್. ಸೊ ಅವರಿಗೆ ದೊಡ್ಡ ಥ್ಯಾಂಕ್ಸ್. ಮತ್ತು KFC ಅವರು. ಸೊ ನಮ್ಮ ಹೊಸದಾಗಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಸೊ ಅವರಿಗೂ ನಾವು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ನಿಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆಡಿಯನ್ಸ್, ನಾವು ನಿಮಗೆ ಒಂದು ಒಳ್ಳೆ ಚಿತ್ರನ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇನ್ಮೇಲೆ ನಿಮ್ಮ ಕೈಯಲ್ಲಿದೆ ಇದು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ನಲ್ಲಿ ಬಂದು ಸಿನಿಮಾನ ನೋಡಿ, ಹೊಸ ಪ್ರತಿಭೆಗಳನ್ನ ನೀವು ಏನಂತಾರೆ ನೀವು ಹಾರೈಸಿದರೆ ನಮಗೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗುತ್ತೆ, ಮತ್ತು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಆಸಕ್ತಿ ಇರುತ್ತೆ. ಸೊ ಇನ್ನೂ ಕಾನ್ಫಿಡೆಂಟಾಗಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ನಿಮ್ಮನ್ನು ಮನರಂಜಿಸೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ಹಾಯ್ ಎಲ್ರಿಗೂ, ನನ್ನ ಹೆಸರು ರಾಜೇಶ್ ಅಂತ. ಈ ಸಿನಿಮಾದಲ್ಲಿ ನಾನೊಂದು ಕಥೆನ ಡೈರೆಕ್ಟ್ ಮಾಡಿದೆ. ಒಂದು ವರ್ಲ್ಡ್ ಸಿನಿಮಾನ ಆಕ್ಸೆಸಿಬಲ್ ಆಗಿ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಪ್ರಮೋಟ್ ಮಾಡೋ ಟೈಮಲ್ಲಿ ಫಿಲಮ್ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಪ್ರಮೋಟ್ ಮಾಡ್ತಿದ್ವಿ. ಆಮೇಲೆ ಪ್ರಮೋಟ್ ಮಾಡಾದಮೇಲೆ ಫಿಲಮ್ ರಿಲೀಸ್ ಆದಮೇಲೆ ಫಿಲಮ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಜನರು ಕೂಡ ಹೇಳ್ತಿದ್ದಾರೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಜಾಸ್ತಿ ಬಂದರೆ ಇನ್ನೂ ನಮಗೆ ಮುಂದಿನ ದಿನ ಹೆಲ್ಪ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು.